ಇತ್ತ ಹಾಸನದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಗೆ ಬಾಣಗೇರಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಸಕಲೇಶಪುರ ತಾಲೂಕಿನ ಬಾಣಗೇರಿಯ ಸೇತುವೆ ಇದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಬಾಣಗೇರಿ, ಹೆತ್ತೂರು, ಬ್ಯಾಕರವಳ್ಳಿ, ವಣಗೂರು ಹಲವು ಗ್ರಾಮಗಳಿಗೆ ಸಂಪೂರ್ಣವಾಗಿ ಸಂಪರ್ಕ ಬಂದ್ ಆಗಿದೆ. ಇಷ್ಟು ಗ್ರಾಮಗಳಿದಾವಲ್ಲ, ಇವುಗಳಿಗೆಲ್ಲ ಸಂಪರ್ಕವನ್ನ ಕಲ್ಪಿಸ್ತಾ ಇದ್ದಿದ್ದು ಈ ಸೇತುವೆ. ಇದೀಗ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಸಂಪರ್ಕವೇ ಕಡಿತವಾಗಿದೆ. ಹಾಗೊಂದು ಸಂಪರ್ಕ ಇತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಸಂಪರ್ಕ ಸೇತುವೆ ಮೇಲೇನೆ ಮಳೆ ನೀರು ಹರಿತಾ ಇದೆ, ಹಾಗಾಗಿ ಸೇತುವೆ ಮುಳುಗಡೆಯಾಗಿದೆ. ಗೊತ್ತೇ ಆಗ್ತಾ ಇಲ್ಲ. ಇದೇ ಸೇತುವೆಯ ಮೇಲೆ ನೂರಾರು ಜನ ಪ್ರಯಾಣ ಮಾಡ್ತಾ ಇದ್ರು. ಹತ್ತಾರು ಗ್ರಾಮಗಳಿಗೆ ಇದು ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು. ದಿನನಿತ್ಯ ಓಡಾಟಗಳಾಗ್ತಾ ಇತ್ತು. ಆದರೆ ಈಗ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಕಾಫಿ ನಾಡಿನಲ್ಲಿ ಭಾರೀ ಮಳೆ ನಾನಾ ಅವಾಂತರಗಳನ್ನ ತಂದಿಟ್ಟಿದೆ. ಹೊರನಾಡು ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹಳುವಳ್ಳಿ ರಸ್ತೆಯಲ್ಲಿ ಬಿರುಕು ಬಿಟ್ಟಿದೆ. ಹತ್ತಾರು ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಳಸಾ ತಾಲೂಕಿನ ಮಾಗ್ಲೂ ಗ್ರಾಮದ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ರಸ್ತೆ ಕುಸಿಯುವಂತ ಆತಂಕದಲ್ಲಿದ್ದಾರೆ ಸುತ್ತಮುತ್ತಲಿನ ಜನ. ಭಾರೀ ಗಾತ್ರದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಕುಸಿದು ಬೀಳುತ್ತೆ ಅನ್ನುವಂಥ ಭಯ ಅಲ್ಲಿಯ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ. ಅರ್ಧಕ್ಕರ್ಧ ನೋಡಿ ಮಣ್ಣು ರಸ್ತೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿದೆ. ಇಬ್ಬಾಗವಾದ ರೀತಿ ಕಾಣಿಸ್ತಾ ಇದೆ ನಮಗೆ ದೃಶ್ಯದಲ್ಲಿ. ಕಲ್ಲು ಎಲ್ಲ ಜೋಡಿಸಿಟ್ಟಿದ್ದಾರೆ. ಆ ಕಡೆ ಗೊತ್ತಾಗದೆ ಬಂದು ಇನ್ನೇನೋ ಅವಾಂತರ ಆಗೋದು ಬೇಡ ಅಂತ ರಸ್ತೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆಯಲ್ಲ, ಅಲ್ಲಿ ಕಲ್ಲು ಜೋಡಿಸಿಟ್ಟು ಸುರಕ್ಷತೆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಮೇಲಿನ ದೃಶ್ಯಗಳನ್ನು ಗಮನಿಸಿದ್ರೆ ಮಣ್ಣು ಕುಸಿದು ಬೀಳ್ತಾ ಇದೆ, ಕಲ್ಲು ಕುಸಿದು ಬೀಳ್ತಾ ಇದೆ. ಇದು ಚಿಕ್ಕಮಗಳೂರಿನ ದೃಶ್ಯ.